ಒಬ್ಬರು ಗುರುಗಳು ಅವ್ರ ಹತ್ರ ಒಂದು 3 ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು. ಒಂದು ಗುರುಕುಲ ಇತ್ತದು. 3 ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದ್ರು. ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರು ಆಶ್ರಮಕ್ಕೆ. ಗುರುಗಳು 3 ಊಟಕ್ಕೆ ಕೊಟ್ರು. ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು, ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ರು. ಎಲ್ಲರ ತಾಟಿನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು, ಉಂಡ್ರು. 3 ರೊಟ್ಟಿ ನೀಡಿದ್ರು ಗುರುಗಳು. ಒಬ್ಬನಿಗೆ ಬಂಗಾರ ತಟ್ಟೆ, ಒಬ್ಬನಿಗೆ ಬೆಳ್ಳಿ ತಟ್ಟೆ, ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು 3 ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು, ಅಲ್ಲ ನೀವು ಬಹಳ ದೊಡ್ಡವ್ರಂತ ತಿಳ್ಕೊಂಡಿದ್ವಿ ನಾವು. ನಮ್ಮ 3 ಬ್ಯಾರೆ ಬೇರೆ ತಟ್ಟೆ ಕೊಟ್ರಿ, ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ, ನನಗೆ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ ಗುರುಗಳಿಗೆ. ಅವಾಗ ಗುರು ಹೇಳ್ದ, ನೋಡು, ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರಬಹುದು, ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು. ನಿನ್ನ ಲಕ್ಷ್ಯ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ. ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು, ಒಬ್ಬರಿಗೆ ಕಡಿಮೆ ಇರಬಹುದು, ಒಬ್ಬ ಶ್ರೀಮಂತ ಇರಬಹುದು, ಒಬ್ಬ ಬಡವಿರಬಹುದು, ಒಬ್ಬ ಸುಂದರ ಇರಬಹುದು, ಒಬ್ಬ ಕಪ್ಪಿರಬಹುದು. ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ. ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ. ಇದು ಜೀವನದ ಉದ್ದೇಶ ಅಷ್ಟೆ. ಇಲ್ಲೇನು ಯಾರು ಖಾಯಂ ಇರಾಕ್ ಬಂದಿಲ್ಲ. 4 ದಿವಸ ಇರ್ತೀವಿ. ಇರೋದ್ರಾಗ ಚಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೊಂದ್ಕೊಂಡು ಹೋಗೋದಷ್ಟೇ. ಕಲಿಯೋದು ಈಗ ಶಾಲ್ಯಾಗ ಕಲಿಸ್ತಾರೆ, ಇಲ್ಲಿ ನಿಮಗೆ ವ್ಯಾಕರಣ ಕಲಿಸ್ತಾರೆ. ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳ್ರಿ? ಹೊಂದಿಸಿ ಬರೆಯಿರಿ ಅಂತ ಕಲ್ತಿರ ಇಲ್ಲ, ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರೆ. ಏನು ಕಲಿಸ್ತಾರೆ ಅಂದ್ರೆ, ಇಲ್ಲೊಂದು ಲೈನ್ ಕೊಟ್ಟಿರ್ತಾರೆ, ಅದು ಎ ಇಟ್ಟು ಇದು ಒಂದಿರ್ತೈತಿ, ಆ ಕಡೆ 5ನೇ ನಂಬರ್ದ ಕೆಳಗೆ ಇಟ್ಟಿರ್ತಾರೆ. ಅಂದ್ರೆ 5ನೇ ನಂಬರ್ದು ಇಲ್ಲಿ 1ನೇ ನಂಬರ್ ಇತ್ತಂದ್ರೆ ಅದು ಕೂಡ್ತೈತಿ. ಅದು ಹೊಂದಿಸಿ ಬರದ್ರ ಪದಕ್ಕೆ ಅರ್ಥ ಬರ್ತೈತಿ, ಹೊಂದ್ಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸ್ಯಾರ ಅವ್ರು. ಅದಕ್ಕೆ ಜೀವನದಲ್ಲಿ ಕಲ್ಕೊಂತ ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯುವುದಿಲ್ಲ, ಸಾಧಿಸುವುದೂ ಇಲ್ಲ. ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಚಂದ ಕಾಯಕ ಮಾಡಿಕೊಂತ ಬದುಕುವುದೇ ನಿಜವಾದ ಜೀವನದ ಸಾಧನೆ ಅನ್ನುವಂಥ ಮಾತು ಹೇಳಿ, ಪ್ರತಿ ಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನನ್ನು ನೆನೆಸಿ ಬದುಕುವುದಷ್ಟೇ. ಈಗ ನೀವು ಹಳ್ಳಿ ರೈತರದಿರಿ, ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ. ಹಳ್ಳಿ ರೈತ ಹೊಲಕ್ಕೆ ಗಳೆ ನೇಗಿಲು ಹೊಡ್ಯಾಕೆ ಹೋಗುವಾಗ ಒಂದು ಬುತ್ತಿ ಇರ್ತೈತಿ, ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ. ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಬೇನಿ ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತಾನು ಗಳೆ ನೇಗಿಲು ಹೊಡ್ಯಾಕೆ ಹೋಗ್ತಾನೆ. ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ, ಕಾಗಿ ಆ ಬುತ್ತಿ ತಿನ್ನಕ್ ಬಂದಿರ್ತಾವ. ಅದು ಬಂದು ಬುತ್ತಿ ತಿನ್ನಕ ಕಾಗಿ ಬುತ್ತಿ ತಿನ್ನಕ್ ಬಂತು ಅಂದ್ರ ನಾಯಿ ಏನು ಮಾಡ್ತೈತಿ ಅಂದ್ರ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ. ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ. ಹಂಗ ನಮಗ್ ಗೊತ್ತಿರ್ಬೇಕು, ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ, ಕೊಟ್ಟ ಮಾಲೀಕ ಮ್ಯಾಲದನ ಅನ್ನೋ ಕಲ್ಪನೆಯಿಂದ ಬದುಕುವುದು, ಹಾಗೆ ಬದುಕುವುದಷ್ಟೇ. ಆ ಬದುಕನ್ನು ಕಲಿಸುವುದಕ್ಕಾಗಿ ಇಷ್ಟೆಲ್ಲ ಸಂತರು, ಶರಣರು, ಪೂಜ್ಯರು ಬಂದಾರ. ಅವರಿಂದ 2 ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು. ಅವು ಇವು ನೆನಪಿಟ್ಕೋಬೇಡ್ರಿ, ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ.